ಕೋಮು ಸೌಹಾರ್ದತೆಯ ಸಂದೇಶ ಸಾರುವ ಜಾತ್ರೆಯೊಂದು ಭಟ್ಕಳದಲ್ಲಿ ನಡೆದಿದೆ. ಈ ಜಾತ್ರೆಯ ವಿಶೇಷವಾದ್ರೂ ಏನು ಅನ್ನೋದರ ಒಂದು ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಹಿಂದೂಗಳ ಜಾತ್ರೆಯಲ್ಲಿ ಮುಸ್ಲಿಂ ಕುಟುಂಬಸ್ಥರ ಹಾಜರಿ. ಮುಸ್ಲಿಂ ಧರ್ಮೀಯರಿಗೆ ವೀಳ್ಯದೆಲೆ ಮತ್ತು ಹಾರ ಹಾಕಿ ಬರ ಮಾಡಿಕೊಳ್ಳುತ್ತಿರುವ ಜನರು, ಶ್ರದ್ಧಾ ಭಕ್ತಿಯಿಂದ ರಥೋತ್ಸವದಲ್ಲಿ ಭಾಗಿಯಾದ ಭಕ್ತ ಮಂಡಳಿ. ಹೀಗೆ ಹಿಂದೂ ಮುಸ್ಲಿಂ ಧಾರ್ಮಿಕ ಸಾಮರಸ್ಯದ ಕತೆ ಹೇಳ್ತಿರೋದು ಕಡಲ ತಡಿಯ ಭಟ್ಕಳದಲ್ಲಿ ನಡೆದ ಹನುಮಂತ ದೇವರ ಜಾತ್ರೆಯಲ್ಲಿ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದ ಚನ್ನಪಟ್ಟಣದಲ್ಲಿ ಪ್ರತಿ ವರ್ಷ ರಾಮನವಮಿಯಂದು ಹನುಮಂತ ದೇವರ ಜಾತ್ರೆ ನಡೆಯುತ್ತದೆ. ಈ ಜಾತ್ರೆ ಹಿಂದೂ ಮುಸ್ಲಿಂ ಜೈನ ಸಮುದಾಯಗಳ ಸಾಮರಸ್ಯದ ದ್ಯೋತಕದಂತಿದೆ. ಈ ವರ್ಷನೂ ಸಹ ಉತ್ತಮ ರೀತಿಯಾದಂತಹ ರಥವನ್ನು ಎಳೆದಿದ್ದಾರೆ. ಆದರೆ ಜನಜಂಗುಳಿ ಜಾಸ್ತಿ ಇತ್ತು. ಇಷ್ಟು ವರ್ಷಕ್ಕಿಂತ ಈ ವರ್ಷ ಏನೋ ಒಂದು ರೀತಿ ವಿಶೇಷ ಅನಿಸ್ತಾ ಉಂಟು. ಯಾಕಂತ ಹೇಳಿದರೆ ವಾತಾವರಣ ಸ್ವಲ್ಪ ತಂಪಾಗಿತ್ತು. ಹಾಗಾಗಿ ಇವತ್ತಿನ ಒಂದು ಜಾತ್ರೆ, ಚನ್ನಪಟ್ಟಣ ಜಾತ್ರೆ ಬಹಳ ಉತ್ತಮವಾಗಿತ್ತು. ತುಂಬ ಜನ ಸೇರಿದ್ದಾರೆ. ಹೌದು, ಈ ಹಿಂದೆ ಬ್ರಿಟಿಷ್ ಆಳ್ವಿಕೆಯ ವೇಳೆ ರಥೋತ್ಸವ ನಡೆಸಲು ಶಾಂಭಾಂದ್ರಿ ಕುಟುಂಬದವರು ದೇವಸ್ಥಾನಕ್ಕೆ ಜಮೀನು ಕೊಟ್ಟಿದ್ರಂತೆ. ಈ ಕಾರಣದಿಂದ ಪ್ರತಿ ವರ್ಷ ಜಾತ್ರೆಯ ಸಮಯದಲ್ಲಿ ಈ ಕುಟುಂಬದವರಿಗೆ ವಿಶೇಷ ಆಹ್ವಾನವಿರುತ್ತೆ. ಬ್ರಿಟಿಷ್ ಗೌರ್ಮೆಂಟ್ ಹೇಳಿದ್ದು ಇದು ರಥ ಯಾತ್ರಾ ಮಾಡೋಕೆ ಆಗ ಎಷ್ಟು ಒಂದು ಜಾಮೀನು ಆಗಬೇಕು, ಎಷ್ಟು ತಾಮೀನು ಕಟ್ಟಬೇಕು. ಆವಾಗೇ ನಾನು ಅಜ್ಜವರು ಆ ಕಾಲದಲ್ಲಿ 500 ರೂಪಾಯಿ ಜಾಮೀನು ಆಗಿದ್ದೆ. ಮತ್ತು ಆ ಹನುಮನ್ ದೇವಸ್ಥಾನಕ್ಕೆ ಆ ಭೂಮಿ ಉಂಡು ಅಲ್ಲಿ ನಾನು ಇದು ಗೆದ್ದೆ ಆಗ್ತಿತ್ತು. ಆ ಭೂಮಿ ದೇವಸ್ಥಾನಕ್ಕೆ ಕೊಟ್ಟಿದ್ದೆ. ಆ ರದ್ದು ಮಾಡಿಕೊಳ್ಳೆ ಅಲ್ಲಿ ಇಡ್ತೆ ಇನ್ನೂವರೆಗೆ. ಮಾರುತಿ ದೇವಾಲಯದಿಂದ ಆರಂಭವಾದ ರಥೋತ್ಸವ ಹೂವಿನ ಪೇಟೆ ಹಾಗೂ ರಥಬೀದಿ ಮೂಲಕ ಸಾಗಿತು. ಹಾದಿಯುದ್ದಕ್ಕೂ ಹುಲಿ ವೇಷ ಸೇರಿದಂತೆ ಕಲಾ ತಂಡಗಳ ಪ್ರದರ್ಶನ ಜನರ ಮನ ಸೆಳೆಯಿತು. ಶೇಷಗಿರಿ ಮಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಪ್ರಭು ಶ್ರೀರಾಮನ ಜನ್ಮ ದಿನೋತ್ಸವದ ಹಿನ್ನೆಲೆ ರಾಮನಗರದ ರಾಮದೇವರ ಬೆಟ್ಟಕ್ಕೆ ಪಾದಯಾತ್ರೆ ಮಾಡೋದರ ಮೂಲಕ ತೆರಳಿ ರಾಘವನ ದರ್ಶನವನ್ನ ಪಡೆದರು. ಯಾರೆಲ್ಲ ಪಾಲ್ಗೊಂಡಿದ್ರು, ಹೇಗಿತ್ತು ಪಾದಯಾತ್ರೆ, ಬನ್ನಿ ನೋಡೋಣ. ಎಸ್, ಅಖಂಡ ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮನ ಜನ್ಮದಿನೋತ್ಸವ ಇಂದು ಅಯೋಧ್ಯೆಯಲ್ಲಿ ಸಂಭ್ರಮ ಕಳೆಗಟ್ಟಿದ್ರೆ, ಇತ್ತ ರಾಜ್ಯಾದ್ಯಂತ ರಾಮಜಪ ಜೋರಾಗಿದೆ. ರಾಮದೇವರ ಬೆಟ್ಟದಲ್ಲಿ ಡಾಕ್ಟರ್ ರಾಮಜಪ. ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ರಾಮಜಪ ಮಾಡಿದ್ರು. ರಾಮನಗರದ ರಾಮದೇವರ ಬೆಟ್ಟಕ್ಕೆ 400 ಮೆಟ್ಟಿಲುಗಳ ಮೂಲಕ ಬೆಟ್ಟ ಹತ್ತಿದ್ರು. ಐತಿಹಾಸಿಕ ಪಟ್ಟಾಭಿರಾಮನ ಏಕಶಿಲಾ ಮೂರ್ತಿ ಇದಾಗಿದ್ದು ಐತಿಹಾಸಿಕ ರಾಮನ ಮಂದಿರವಾಗಿದೆ. ಇನ್ನು ಡಾಕ್ಟರ್ ಜೊತೆ ಪತ್ನಿ ಅನಸೂಯ, ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್, ನಿಖಿಲ್ ಕುಮಾರಸ್ವಾಮಿ ಕೂಡ ರಾಮನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಇನ್ನು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬಿಜೆಪಿಗೆ ರಾಮನ ನೆನಪಾಗುತ್ತೆ ಎಂಬ ಡಿಕೆ ಸುರೇಶ್ ಹೇಳಿಕೆಗೆ ದೋಸ್ತಿ ನಾಯಕರು ಟಾಂಗ್ ನೀಡಿದ್ರು. ಯಾರು ಹತ್ತಿದಾರಲ್ಲ ಬೆಟ್ಟಕ್ಕೆ, ಚುನಾವಣಾ ತಂತ್ರ, ರಾಮ ನಮ್ಮೂರಲ್ಲೂ ಅವನೇ. ನಾವು ರಾಮ ಮಂದಿರ ಕಟ್ಟಿದ್ದೀವಿ, ದೇವರನ್ನ ಪೂಜೆ ಮಾಡ್ತೀವಿ. ನಮ್ಮವರು ಎಲ್ಲ ಈಗ ರೋಡಲ್ಲಿ ನೋಡ್ಕೊ ಬಂದೆ, ಎಲ್ಲರೂ ಪಾಂಕ ಹಂಚ್ತಾ ಇದ್ರು, ಮಜ್ಜಿಗೆ ಹಂಚ್ತಾ ಇದ್ರು, ಎಲ್ಲರೂ ನಿಂತ್ಕೊಂಡು ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾವ್ರೆ. ಬಿಜೆಪಿ ಬಾವುಟ ಹಾಕ್ಕೊಂಡು, ಕೇಸರಿ ಶಾಲ್ ಹಾಕ್ಕೊಂಡು ರಾಮನ ಬೆಟ್ಟಕ್ಕೆ ಹತ್ಬಿಟ್ಟವರೆಲ್ಲನೂ ರಾಮನ ಭಕ್ತರಾಗೋದಿಲ್ಲ. ಗೊತ್ತಾಯ್ತಲ್ಲ? ಅಭಿವೃದ್ಧಿ ಚುನಾವಣೆಗೆ ಮಾತ್ರ ರಾಮನ ಬಳಕೆ. ಇವತ್ತು ಕಾಂಗ್ರೆಸ್ನವರ ಆರೋಪ ಕೇವಲ ರಾಜಕಾರಣಕ್ಕೆ ಸೀಮಿತ ಆಗಿರ್ತಕ್ಕಂಥ ಆರೋಪ. 500 ವರ್ಷಗಳ ಕಾಲ ರಾಮ ಮಂದಿರ ಕಟ್ಟಬೇಕು ಅಂತಕ್ಕಂಥದ್ದು ನಮ್ಮ ಪೂರ್ವಜರಿಗರು ಇವತ್ತು ಏನು ಸಾಕಷ್ಟು ಹೋರಾಟ ಮಾಡಿದರು.
ಬಹುಶಃ ಅದನ್ನು ಪೂರೈಸಿರ್ತಕ್ಕಂಥದ್ದು ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ರಾಮ ಮಂದಿರ ಸ್ಥಾಪನೆ ಆಗಿರ್ತಕ್ಕಂಥದ್ದು ನಮ್ಮೆಲ್ರಿಗೂ ಗೊತ್ತಿದೆ. ಹಾಗಾಗಿ ಇವತ್ತು ರಾಮನ ಮೇಲೆ ವಿಶೇಷವಾದಂಥ ಒಂದು ಭಕ್ತಿ, ಒಂದು ಗೌರವವನ್ನು ಇಟ್ಟಿರ್ತಕ್ಕಂಥದ್ದು ಶ್ರೀ ನರೇಂದ್ರ ಮೋದಿಜಿಯವರು ಈಗಾಗಲೇ ಅದನ್ನು ತೋರಿಸಿದ್ದೇವೆ. ಹಾಗಾಗಿ ಚುನಾವಣೆ ಸಂದರ್ಭದಲ್ಲಿ ರಾಮನ ಜ್ಞಾಪಕ ಆಗ್ತಕ್ಕಂಥದ್ದು ಕಾಂಗ್ರೆಸ್ ಅವ್ರಿಗೆ, BJP ಅವ್ರಿಗಾಗಲಿ ಜನತಾ ದಳದವ್ರಿಗಾಗಲಿ ಅಲ್ಲ ಅಂತ. ಅದು ಪಾಪ ಅವ್ರಿಗೆ ಆತಂಕ. ಅವರೇನು ತುಂಬ ಸಂದರ್ಭದಲ್ಲಿ ರಾಮನೇ ಕಾಲ್ಪನಿಕ ಅಂತ ಹೇಳುವಂಥದ್ದು ಮಾಡಿದರು, ರಾಮನ ಜನ್ಮಸ್ಥಳನೇ ಪ್ರಶ್ನೆ ಮಾಡಿದಂಥವ್ರು. ಸೊ ಇಂಥವರ ಬಗ್ಗೆ ನಾವು ಏನು ಹೇಳೋಲ್ಲ. ಅವ್ರಿಗೆ ಜನರ ಭಾವನೆನ ಗೌರವಿಸೋದು ಗೊತ್ತಿಲ್ಲ. ಆ ಭಾವನೆಗಳನ್ನು ಗೌರವಿಸೋಂಥ ಕೆಲಸ ಮಾಡಿ. ನೀವು ನಂಬ್ತಿರೋ ಬಿಡ್ತೀರೋ, ಜನ ನಂಬಿಕೆ ಇದೆ, ವಿಶ್ವಾಸ ಇದೆ. ಈಗ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರೇ ಶ್ರೀರಾಮನ ಜನ್ಮಸ್ಥಳ ಅನ್ನೋಂಥದ್ದನ್ನ ವೈಜ್ಞಾನಿಕವಾಗಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರೇ ಇದನ್ನು ಆಧಾರ ಸಮೇತವಾಗಿ ತಿಳಿಸಿರುವಂಥದ್ದು ಮತ್ತು ಮಾಹಿತಿ ಇರುವಂಥದ್ದಿದೆ. ಇವೆಲ್ಲ ಇರಬೇಕಾದ್ರೆ ಇನ್ನೂ ಅವರಿಗೆ ನಾವು ರಾಮನ್ನ ಬರೀ ಚುನಾವಣೆ ಸಂದರ್ಭ ಇಲ್ಲ, ಅದು ಅವ್ರ ಕಲ್ಪನೆ. ಇನ್ನು ಪಟ್ಟಾಭಿರಾಮನ ದರ್ಶನವನ್ನ ಪಡೆದ ಬಳಿಕ ಡಾಕ್ಟರ್ ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಎಲ್ಲ 8 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಬಿರುಸಿನಿಂದ ಸಾಗಿದೆ. BJP ಮತ್ತು JDS ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಇದೆಲ್ಲ ನೋಡಿದರೆ ನಾವು ಗುರಿ ಮುಟ್ಟುತ್ತೀವಿ ಅನ್ನುವ ವಿಶ್ವಾಸ ಇದೆ. ಒಟ್ಟಾರೆ DK ಬ್ರದರ್ಸ್ ಕೋಟೆಯಲ್ಲಿ ಡಾಕ್ಟರ್ ಓಡಾಟ ಅಂತೂ ಜೋರಾಗಿಯೇ ಇದೆ. ಈ ನಡುವೆ ರಾಮದೇವರ ಬೆಟ್ಟ ಅಭಿವೃದ್ಧಿ ಮಂತ್ರದ ಜೊತೆ ಮತ ಬೇಟೆಯನ್ನ ಆರಂಭಿಸಿದ್ದಾರೆ.